ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 4ನೇ ತರಗತಿಯ ಎನ್ವೈರ್ನಮೆಂಟಲ್ ಸ್ಟಡೀಸ್ ಇಟ್ಸ್ ಅ ಟೆಕ್ಸ್ಟ್ ಕಮ್ ವರ್ಕ್ ಬುಕ್ ರಿವೈಸ್ ಸಿಲೆಬಸ್ ಬೈಲಿಂಗ್ವಲ್ ಕ್ಲಾಸಸ್ಗಳಿಗೆ ಈ ಒಂದು EVS 4ನೇ ತರಗತಿಯ EVS ಚಾಪ್ಟರ್ ನಂಬರ್ 6 ಈಚ್ ಡ್ರಾಪ್ ಡಾಟ್ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ, ಕಂಪ್ಲೀಟ್ ಆಗಿರುವಂಥ ಆ್ಯಕ್ಟಿವಿಟೀಸನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋದಲ್ಲಿ ಆಲ್ರೆಡಿ ಒಂದು ಚಾನಲಲ್ಲಿ ಲೆಸನ್ ನಂಬರ್ 5ರವರೆಗಿನ ಎಲ್ಲ ಒಂದು ಚಾಪ್ಟರ್ಗಳು ಅಪ್ಲೋಡ್ ಆಗಿದೆ, ಸೊ ನೋಡಬಹುದು. ಸೊ ಬನ್ನಿ ನೋಡೋಣ. ಈಚ್ ಡ್ರಾಪ್ ಅಂತ ಅಂದರೆ ಪ್ರತಿಯೊಂದು ಹನಿ ಅಂತ ಹೇಳಿ. ಸೊ ಇಲ್ಲಿ ನಾವು ಈ ಒಂದು ರೈಮನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಪಿಕ್ಚರನ್ನು ಕೊಟ್ಟಿದ್ದಾರೆ, ಇದನ್ನು ನೋಡಿ. ಸೊ ಅದಾದಮೇಲೆ ಅರ್ಥ ಆಗಿಬಿಡುತ್ತೆ ಆ ಪಿಕ್ಚರ್ ನೋಡಿದ ತಕ್ಷಣ. ಆದಮೇಲೆ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ವೆರ್ ಹ್ಯಾವ್ ಯು ಸಿ ದ ವಾಟರ್ ಬೀಯಿಂಗ್ ಎವಾಪ್ರೇಟೆಡ್ ಆ್ಯಂಡ್ ಇನ್ ಯುವರ್ ಹೌಸ್? ನಿಮ್ಮ ಮನೆಗಳಲ್ಲಿ ನೀರು ಎಲ್ಲೆಲ್ಲ ಆವಿ ಆಗ್ತಾ ಇರುತ್ತೆ. ವೈಲ್ ಬಾಯ್ಲಿಂಗ್ ವಾಟರ್, ನೀರನ್ನು ಚೆನ್ನಾಗಿ ಬಿಸಿ ಕುದಿಸ್ತಿರುವಾಗ. ಕುಕ್ಕಿಂಗ್ ರೈಸ್, ಅನ್ನ ಒಂದು ಬೇಯ್ತಿರುವಾಗ ಮೇಲ್ಗಡೆ ಹಬೆ ನೋಡ್ಬೋದು ನೀವು, ಎವಾಪ್ರೇಟ್ ಆಗ್ತಾ ಇರುತ್ತೆ. ಡ್ರೈಯಿಂಗ್ ವೆಟ್ ಕ್ಲಾತ್ಸ್, ಹಸಿಯಾಗಿರೋ ಬಟ್ಟೆ ಒಣಗಿಬಿಡತ್ತಲ್ವ ಆವಾಗಲೂ ಸಹ. ನೆಕ್ಸ್ಟ್ ಹಾಟ್ ಟೀ ಆರ್ ಮಿಲ್ಕ್, ಬಿಸಿಯಾದ ಟೀ ಮತ್ತು ಕಾಫಿ ಅಥವಾ ಹಾಲನ್ನು ನೋಡಿದಾಗ ಅದ್ರ ಮೇಲೂ ಸಹ ನಾವು ಎವಾಪ್ರೇಷನ್ ಪ್ರೊಸೆಸನ್ನು ನೋಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ರೈಟ್ ದ ಡಿಫ್ರೆನ್ಸಸ್ ದಟ್ ಯು ಹ್ಯಾವ್. ಇಲ್ಲೆಲ್ಲ ಸ್ಟೋರಿಯನ್ನು ಕೊಟ್ಟಿದ್ದಾರೆ, ನೀವು ಓದ್ಕೊಳ್ಳಿ. ಓಕೆ ಫೈನ್. ನೆಕ್ಸ್ಟ್ ರೈಟ್ ದ ಡಿಫ್ರೆನ್ಸಸ್ ದಟ್ ಯು ಹ್ಯಾವ್ ಅಬ್ಸರ್ವ್ಡ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಇನ್ ದ ಸ್ಪೇಸ್ ಗಿವನ್. ಸೊ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಏನಂತ ಹೇಳಿ, ಮನೆಯಲ್ಲಿ ಅಡುಗೆ ಮಾಡ್ತಿರುವ ಒಲೆಯ ಮೇಲಿರೋ ಪಾತ್ರೆಯನ್ನು ಗಮನಿಸು. ಈವನ್ ಇನ್ ದ ಸ್ಕೂಲ್ ಯು ಕ್ಯಾನ್ ಡೂ ದ ಎಕ್ಸ್ಪೆರಿಮೆಂಟ್ ಆಫ್ ದ ಬಾಯ್ಲಿಂಗ್ ವಾಟರ್ ವಿತ್ ದ ಹೆಲ್ಪ್ ಆಫ್ ಟೀಚರ್. ನಿಮ್ಮ ಟೀಚರ್ ಜೊತೆಗೆ ಸ್ಕೂಲಲ್ಲೂ ಸಹ ಬಾಯ್ಲಿಂಗ್ ವಾಟರ್ನ ನೋಡಿ, ಇಲ್ಲಿ ನೋಡಬಹುದು ಮೇಲೆ. ಸೊ ನೀರಿನ ಒಂದು ಹಬೆಗಳು. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ ವಾಟರ್ ಬಾಯ್ಲ್ಸ್ ಡ್ಯೂ ಟು ದ ಹೀಟ್, ನೀರು ಹೀಟಿಂದ ಬಿಸಿ ಆಗ್ತಾ ಇದೆ. ಸ್ಟೀಮ್ ರೈಸಸ್ ಅಪ್, ಸ್ಟೀಮ್ ರೈಸ್ ಆಗ್ತಾ ಇದೆ. ಸೊ ದ ಅಮೌಂಟ್ ಆಫ್ ದ ವಾಟರ್ ಇನ್ ದ ವೆಸಲ್ ಡಿಕ್ರೀಸಸ್, ಜಾಸ್ತಿ ಕಾಯ್ತಾ ಇಲ್ಲಿ ನೀರಿನ ಒಂದು ಅಮೌಂಟ್ ಕೂಡ ಕಡಿಮೆ ಆಗಿದೆ. ನೀವು ನೋಡ್ಬೋದು ನೀರು ಇಲ್ಲಿವರೆಗಿದೆ. ಅದಾದಮೇಲೆ ನೆಕ್ಸ್ಟು ಈ ಒಂದು ಪಾತ್ರೆಯಲ್ಲಿ ನೀರು ಒಂದು ಶಾಖದಿಂದ ನೀರಿನ ಒಂದು ಲೆವೆಲ್ ಕಡಿಮೆ ಆಗಿದೆ. ಓಕೆ, ಉಳಿದ ನೀರೆಲ್ಲ ಆವಿಯಾಗಿದೆ ಅಂತ ಹೇಳಿ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ಕೊಡಬಹುದು ಏನಂತ, ಆವಿಯಾದ ನೀರು ಏನಾಗುತ್ತೆ, ದ ವಾಟರ್ ಎವಾಪ್ರೇಟೆಡ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಆವಿಯಾದ ನೀರು ಗಾಳಿಯನ್ನು ಸೇರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ವಾಟ್ ಹ್ಯಾಪನ್ ಟು ದ ವಾಟರ್ ಇನ್ ದ ಬ್ಯಾಗ್. ವಾಟ್ ಡು ಯು ಅಬ್ಸರ್ವ್ ಆನ್ ದ ಅಪ್ಪರ್ ಪಾರ್ಟ್ ಆಫ್ ದ ಬ್ಯಾಗ್? ಚೀಲದಲ್ಲಿ ನೀರೇನಾಯಿತು ಅಂತಂದರೆ ದ ವಾಟರ್ ಎವಾಪ್ರೇಟೆಡ್. ಸೊ ಚೀಲದ ಮೇಲ್ಭಾಗದಲ್ಲಿ ಏನನ್ನು ಗಮನಿಸಿದೆ ಅಂತಂದರೆ ಸ್ಮಾಲ್ ವಾಟರ್ ಡ್ರಾಪ್ಲೆಟ್ಸ್, ಹನಿಗಳು ಆರ್ ಸಿ. ಓಕೆ, ಹನಿಗಳು ಕಾಣಿಸ್ತಾ ಇದೆ. ಸೊ ಇಲ್ಲಿ ಒಂದು ಸ್ಟೋರಿಯನ್ನು ಕೊಟ್ಟು ನಾವು ಅದನ್ನು ಕಂಪ್ಲೀಟ್ ಮಾಡಬೇಕಂತೆ. ಇದರೊಳಗೆ ಕಂಪ್ಲೀಟಾಗಿ ನಮಗೆ ಗೊತ್ತಾಗುತ್ತೆ ಏನು ಇಲ್ಲಿ ಪ್ರೊಸೆಸ್ ಇದೆ ಏನಂತ ಹೇಳಿಬಿಟ್ಟು. ವಾಟರ್ ಪ್ರೆಸೆಂಟ್ ಇನ್ ದ ವಾಟರ್ ಬಾಡೀಸ್, ಸಾಯಿಲ್, ಪ್ಲಾಂಟ್ ಆ್ಯಂಡ್ ಎನಿಮಲ್ಸ್ ಗೆಟ್ಸ್ ಎವಾಪ್ರೇಟೆಡ್ ಡ್ಯೂ ಟು ದ ಹೀಟ್ ಆಫ್ ದ ಸನ್. ಜಲಮೂಲ, ಮಣ್ಣು, ಸಸ್ಯ, ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಇದೆ. ಸೊ ನೋ ನೀಡ್ ಟು ಟ್ರಾನ್ಸ್ಲೇಟ್ ದಿಸ್. ಆನ್ಸರ್ ಕೊಟ್ಟಿದ್ದೀನಿ. ಸನ್. ದಿಸ್ ಎವಾಪ್ರೇಟೆಡ್ ಫಾರ್ಮ್ ಆಫ್ ದ ವಾಟರ್ ಗೆಟ್ಸ್ ಮಿಕ್ಸ್ಡ್ ವಿತ್ ದ ಏರ್ ಆ್ಯಂಡ್ ರೈಸಸ್ ಅಪ್. It gets condensed by cool air and turns into droplets of the water. These droplets of the water form clouds. When the clouds become cool due to the cool air, small droplets of the water together become large droplets and come down to the earth in the form of rain. This is called water cycle. ಏನು ಜಲಚಕ್ರ ಅಂತ ಹೇಳ್ತೀವಲ್ಲ ಅದನ್ನು ಕಂಪ್ಲೀಟಾಗಿ ಇಲ್ಲಿ ತೋರಿಸಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್. ಸೊ ಇಲ್ಲಿ ಬಹಳಷ್ಟು ನೀರಿನ ಒಂದು ಕೆಲಸಗಳು, ನೀರಿನಿಂದ ಯಾವ್ಯಾವ ಒಂದು ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳಿಬಿಟ್ಟು ನೀರಿನ ಉಪಯೋಗವನ್ನು ಬರೆದಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಆ್ಯಕ್ಟಿವಿಟಿಗೆ ವಾಟರ್ ಯೂಸ್ಡ್ ಬೈ ಮೀ, ಎಷ್ಟು ನೀರನ್ನು ಬಳಸ್ತೀಯಾ, ಮನೆಯಲ್ಲಿರುವ ಇತರರು ಎಷ್ಟು ನೀರನ್ನು ಬಳಸ್ತಾರೆ, ಟೋಟಲ್ ಎಷ್ಟು ನೀರನ್ನು ಬಳಸ್ತೀವಿ. ಮುಖ ತೊಳೆಯೋಕ್ಕೆ 2 ಮಗ್ ಅಂದರೆ ತಮ್ಗೆ, ಚೊಂಬು. ಓಕೆ, 8 ಮಗ್ಗು ಮನೆಯಲ್ಲೆಲ್ಲರೂ ಸೇರಿಸ್ಬಿಟ್ಟು 4 ಜನ ಇದ್ದಾರೆ ಅಂತ ಅಂದರೆ ಮನೆಯಲ್ಲಿ 2 4 8. ಸೊ ಟೋಟಲ್ 2 + 8 10. ವಾಷಿಂಗ್ ಹ್ಯಾಂಡ್ಸ್, ಲೆಗ್ಸ್, ಕೈ ಕಾಲು ತೊಳೆಯೋಕ್ಕೆ 4 ಮಗ್ಸ್ ನಾನು, ಅದೇ 4 4 16, 16 4 20. ಓಕೆ, ಸ್ನಾನಕ್ಕೆ ಬಾತಿಂಗಿಗೆ 2 ಬಕೆಟ್ ಯೂಸ್ ಮಾಡ್ತೀನಿ. 2 4 2 8. ಸೊ 8 2 10 ಬಕೆಟ್ ಟೋಟಲ್. ಬ್ರಷಿಂಗ್ ಟೀತ್, ಹಲ್ಲುಜ್ಜಕ್ಕೆ 1 ಚೊಂಬಿದ್ರೆ ಸಾಕು, 1 ಮಗ್. 4 ಜನದಿಂದ 4 ಮಗ್, ಟೋಟಲ್ 5 ಮಗ್. ಡ್ರಿಂಕಿಂಗ್, ಕುಡಿಯೋಕ್ಕೋಸ್ಕರ 8 ಗ್ಲಾಸಸ್, ಅದೇ 8 4 32 ಗ್ಲಾಸಸ್, ಟೋಟಲ್ 40 ಗ್ಲಾಸಸ್. ಸೊ ಇನ್ನೂ ಯಾವ್ಯಾವುದಕ್ಕೆ ಬಳಸ್ತೀರಾ ಅಂತ ಹೇಳಿಬಿಟ್ಟು ಬರಿಬೋದು. ಇಲ್ಲೇನು ಹೇಳಿದ್ದಾರೆ. ಸೊ ಸೋರ್ಸಸ್ ಆಫ್ ದ ವಾಟರ್ ಅಂತ ಹೇಳಿಬಿಟ್ಟು ಕ್ವಶನ್ ಕೇಳಿದ್ದಾರೆ ಈ ಒಂದು ಬಬಲಲ್ಲಿ. ಸೊ ರೈನ್, ರಿವರ್, ಲೇಕ್, ಪಾಂಡ್, ವೆಲ್, ಬೋರ್ವೆಲ್, ಟ್ಯಾಪ್.
ಸೊ ಆಲ್ ರೈಟ್, ನೇಮ್ ದ ಸೋರ್ಸಸ್ ಆಫ್ ದ ವಾಟರ್ ಇನ್ ಯುವರ್ ಲೊಕ್ಯಾಲಿಟಿ. ನಿಮ್ಮ ಒಂದು ಊರಿನಲ್ಲಿರುವ ಆಕಾರಗಳನ್ನು, ನೀರಿನ ಆಕಾರಗಳನ್ನು ಹೆಸರಿಸು. ಅಂದರೆ ಟ್ಯಾಪ್ ವಾಟರ್ ಇದೆ, ಬೋರ್ವೆಲ್ ಇದೆ, ವೆಲ್ ಬಾವಿ ಇದೆ, ಟ್ಯಾಂಕ್ ಇದೆ, ರಿವರ್ ಇದೆ. ಓಕೆ ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು, ನೀನು ಅಗತ್ಯಕ್ಕಿಂತ ಹೆಚ್ಚು ನೀರನ್ನು ಬಳಸ್ತಿದೆಯಾ? ಯಾವ ಕೆಲಸಗಳಿಗೆ ನೀರು ಅನಗತ್ಯವಾಗಿ ನೀರನ್ನು ಬಳಸ್ತಾ ಇದೆಯಾ? ಹೆಚ್ಚು ನಮಗೆ ಅನಿಸ್ಬಿಡುತ್ತೆ ಇದು ಒಂದು ಬಕೆಟಲ್ಲಿ ಆಗೋ ಕೆಲಸದಲ್ಲಿ 4 ಬಕೆಟಲ್ಲಿ ಮಾಡಿಬಿಟ್ಟೆ ನಾನು ಅನ್ನೋ ಥರ. ಸೊ ಅಂಥವು ಕೆಲಸಗಳು ಯಾವುದು ಅಂದರೆ ವಾಷಿಂಗ್ ವೆಹಿಕಲ್ಸ್. ವಾಹನಗಳನ್ನು ತೊಳಿತಿರುವಾಗಲಂತೂ ನಮಗೆ ಗೊತ್ತೇ ಆಗಲ್ಲ ಎಷ್ಟು ನೀರನ್ನು ನಾವು ಖರ್ಚು ಮಾಡ್ತೀವಿ ಅಂತ. ಕೆಲವರಂತೂ ಬಕೆಟ್ ಬಿಡ್ತಾರೆ, ಪೈಪ್ಗಳನ್ನು ಯೂಸ್ ಮಾಡ್ತಾರೆ. ಪೈಪ್ ಯೂಸ್ ಮಾಡಿಬಿಟ್ರಂತೂ ನಾವು ಅರ್ಧ ಟ್ಯಾಂಕಿ ಅಲ್ಲೇ ಖಾಲಿ ಮಾಡಿರ್ತೀವಿ. ಕೀಪಿಂಗ್ ದ ಟ್ಯಾಪ್ ಓಪನ್, ಪ್ಲೇಯಿಂಗ್ ವಿತ್ ದ ವಾಟರ್. ನಲ್ಲಿಯನ್ನು ಓಪನ್ ಮಾಡ್ಕೊಂಡು ಅದ್ರ ಜೊತೆಗೆ ಆಟ ಆಡ್ತೇವೆ, ಅಲ್ಲೂ ಸಹ ಅನಗತ್ಯವಾಗಿ ನೀರನ್ನು ಪೋಲ್ ಮಾಡ್ತೇವೆ. ವಾಷಿಂಗ್ ಫ್ಲೋರ್ಸ್ ವಿತ್ ಟೂ ಮಚ್ ವಾಟರ್. ನೆಲ ಒರೆಸೋಕ್ಕೂ ಸಹ ಒಂದೊಂದು ರೂಮಿಗೆ ಒಂದೊಂದು ಬಕೆಟ್ ನೀರುಗಳನ್ನು ತೊಗೊಂಡೋಗ್ತಾರೆ ಕೆಲವರು. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ ಅಮ್ಮ ನಲ್ಲಿಯನ್ನು ಓಪನ್ ಮಾಡಿಕೊಂಡು ಫುಲ್ಲು ಜೋರಾಗಿ ನೀರು ಬಿಟ್ಕೊಂಡು ಬಟ್ಟೆನ ತೊಳಿತಾಳೆ. ಸೊ ಇಲ್ಲಿ ಅದೇ ವ್ಯಕ್ತಿ ಅದೇ ಒಂದು ಸಿನಾರಿಯೋದಲ್ಲಿ ಇಲ್ಲಿ ಬಕೆಟನ್ನು ಇಟ್ಕೊಂಡು ಆರಾಮಾಗಿ ನೀರನ್ನು ಬಟ್ಟೆಯನ್ನು ತೊಳಿತಿದ್ದಾನೆ. ಇಲ್ಲಿ ನೋಡಿ ನೀವು, ಬರೀ ಮುಖ ತೊಳೆಯೋಕ್ಕೆ ಎಷ್ಟೊಂದು ನೀರನ್ನು ವೇಸ್ಟ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ಹೆಣ್ಣುಮಕ್ಕಳು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ ಸೀರಿಯಲ್ ಬಗ್ಗೆ. ಯಾವುದೋ ನಿನ್ನೆ ಆ ಸೀರಿಯಲ್ ಏನಾಯಿತು, ಧಾರಾವಾಹಿ ಏನಾಯಿತು ಅಂತ ಇಲ್ಲಿ ನೀರು ಪೋಲಾಗಿ ಹೋಗ್ತಾ ಇದೆ. ಸೊ ಒಂದು ಲೋಟ ನೀರು ಕುಡಿಯೋಕ್ಕೋಸ್ಕರ ಇಡೀ ಇದರೊಳಗಡೆ ಅವನು ಕೈಯಿಂದ ನೀರು ಹಾಕಿಬಿಟ್ಟು ಅದನ್ನೆಲ್ಲ ಕೆಳಗಡೆ ಬೀಳಿಸ್ತಾ ಇದ್ದಾನೆ. ಇಲ್ಲಿ ನಲ್ಲಿಯನ್ನು ಬಿಟ್ಕೊಂಡೇ ನೀರನ್ನು ಕುಡಿತಾ ಇದ್ದಾನೆ. ಇಲ್ಲಿ ಮನೆಯ ಒಂದು ಟ್ಯಾಂಕಿ ಫುಲ್ಲಾಗಿದೆ ಏನೋ, ಕಂಪ್ಲೀಟಾಗಿ ನೀರು ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇದೆ. ಸೊ ಅದನ್ನು ನಾವು ಇಲ್ಲಿ ನೀರು ವೇಸ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹೇಗೆ ಅಂತ ಅಂದರೆ, ವಾಟರ್ ಈಸ್ ಬೀಯಿಂಗ್ ವೇಸ್ಟೆಡ್ ವೈಲ್. ಯಾವಾಗ? ವಾಷಿಂಗ್ ಕ್ಲಾತ್ಸ್, ವಾಷಿಂಗ್ ಯುಟೆನ್ಸಿಲ್ಸ್, ಬಾತಿಂಗ್, ವಾಷಿಂಗ್ ಫೇಸ್. ಅದೇ ಬಾತಿಂಗ್ ಅಂತ ವಾಷಿಂಗ್ ಫೇಸ್ ಅಂತ ಕೊಟ್ಟಿದ್ದೇನೆ. ಡ್ರಿಂಕಿಂಗ್. ವಾಟರ್ ಈಸ್ ಫ್ಲೋಯಿಂಗ್ ಅವೇ ವಿತೌಟ್ ಬೀಯಿಂಗ್ ಯೂಸ್ಡ್. ನೀರು ಯೂಸ್ ಆಗಿಲ್ದಂಗೆ ಹಾಗೆ ಹೋಗ್ತಾ ಇದೆ. ಸೊ ವಾಟರ್ ಈಸ್ ಓವರ್ ಫ್ಲೋವಿಂಗ್ ಫ್ರಮ್ ದ ಪಾಟ್. ಹೆಚ್ಚು ನೀರು ಹೊರಗಡೆ ಬೀಳ್ತಾ ಇದೆ ಪಾಟಿಂದ. ಸೊ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಅಂದರೆ, ಒಂದು ವೇಳೆ ನೀರು ಇಲ್ಲದೆ ಹೋಗ್ತಿದ್ರೆ ಏನಾಗ್ತಿತ್ತು? ಪೀಪಲ್, ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಕೆ ನಾಟ್ ಸರ್ವೈವ್. ಯಾರೂ ಸಹ ಬದುಕಿರೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ದೆರ್ ವಿಲ್ ಬಿ ನೋ ಫಾರ್ಮಿಂಗ್. ವ್ಯವಸಾಯ ಆಗ್ತಿರಲಿಲ್ಲ. ದೆರ್ ವಿಲ್ ಬಿ ನೋ ಫುಡ್. ವ್ಯವಸಾಯ ಇಲ್ಲ ಅಂತಂದರೆ ಆಹಾರನೇ ಸಿಗ್ತಿರಲಿಲ್ಲ. ಲೈಫ್ ಆನ್ ದ ಅರ್ತ್ ವಿಲ್ ಸ್ಟಾಪ್. ಹಾಗಾದರೆ ಈ ಒಂದು ಭೂಮಿಯ ಮೇಲೆ ಜೀವನ ಅನ್ನೋದು ಕಂಪ್ಲೀಟಾಗಿ ಮುಕ್ತಾಯವಾಗ್ತಾ ಇತ್ತು. ಓಕೆ ಫೈನ್. ನೆಕ್ಸ್ಟು, ನಿನ್ನ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ನೀರು ಪೋಲಾಗದಂತೆ ಹೇಗೆ ನೋಡಿಕೊಳ್ತೀವಿ? ಕ್ಲೋಸ್ ದ ಟ್ಯಾಪ್. ನಲ್ಲಿ ನೀರು ಅವಶ್ಯಕತೆ ಇಲ್ಲ ಅಂತಂದರೆ ನಾನು ಕ್ಲೋಸ್ ಮಾಡ್ತೇನೆ. ಆಫ್ಟರ್ ಯೂಸ್ ಆದಮೇಲೆ ಅದನ್ನು ನಾನು ಕ್ಲೋಸ್ ಮಾಡ್ತೇನೆ. ರಿಪೇರ್ ಲೀಕಿಂಗ್ ಟ್ಯಾಪ್ಸ್. ಒಂದು ವೇಳೆ ಲೀಕ್ ಆಗ್ತಾ ಇದ್ದರೆ, ಟಪ 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 ಹನಿ ಉದುರ್ತಾ ಇದ್ದರೆ ಅದನ್ನು ರಿಪೇರ್ ಮಾಡ್ತೇನೆ. ಆ್ಯಂಡ್ ಯೂಸ್ ವಾಟರ್ ಕೇರ್ಫುಲಿ. ನೀರನ್ನು ಮಿತವಾಗಿ ಬಳಸ್ತೇನೆ ಅಂತ ಕೊಡ್ತೇನೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂದರೆ, ನೀರನ್ನು ಉಳಿಸುವ ಕೆಲವೊಂದು ಕಾರ್ಯತಂತ್ರಗಳನ್ನು ಕೊಟ್ಟಿದ್ದಾರೆ. ಹಾರ್ವೆಸ್ಟ್ ರೇನ್ ವಾಟರ್. ಸೊ ಇದು ಯಾವುದದು? ಮಳೆ ಕೊಯ್ಲು ಅಂತ ಹೇಳ್ತಾರೆ. ಇದು ಮಳೆ ಕೊಯ್ಲು. ಓಕೆ, ಮಳೆಯ ನೀರನ್ನು ಸಂಗ್ರಹಿಸಿ ಮತ್ತೆ ಅದನ್ನು ಯೂಸ್ ಮಾಡೋದು. ಪ್ಲ್ಯಾಂಟ್ ಮೋರ್ ಟ್ರೀಸ್. ಗಿಡಗಳನ್ನು ಹೆಚ್ಚಾಗಿ ಬೆಳೆಸೋದು. ಬೈ ಡ್ರಿಪ್ ಇರಿಗೇಷನ್. ಡ್ರಿಪ್ ಇರಿಗೇಷನ್ ಅಂತಂದರೆ ಹನಿ ನೀರಾವರಿ ಪದ್ಧತಿ ಅಂತ ಹೇಳ್ಬೋದು. ರಿಯೂಸ್ ವಾಟರ್ ಫಾರ್ ದ ಗಾರ್ಡನಿಂಗ್. ತೋಟಗಳಿಗೆ ನಾವು ಏನು ಯೂಸ್ ಮಾಡ್ತೀವಲ್ವ, ಪಾತ್ರೆ ತೊಳೆದಿದ್ದು ಅಥವಾ ಬಟ್ಟೆ ತೊಳೆದು ಆ ನೀರನ್ನು ಕನೆಕ್ಷನ್ ಕೊಟ್ಟು ತೋಟಗಳಿಗೆ, ಆ ಗಿಡಗಳಿಗೆ ಹೋಗುವಂತೆ ಮಾಡೋದು. ಕ್ಲೋಸ್ ಟ್ಯಾಪ್ಸ್ ಪ್ರಾಪರ್ಲಿ. ರಿಪೇರ್ ಲೀಕಿಂಗ್ ಪೈಪ್ಸ್. ಲೀಕ್ ಆಗ್ತಿರುತ್ತಲ್ಲ ಅಂಥ ಪೈಪ್ಗಳನ್ನು ಬೇಗ ಆವಾಗವಾಗ ರಿಪೇರ್ ಮಾಡಿಸ್ಬಿಡಬೇಕು. ಸ್ಟೋರ್ ರೇನ್ ವಾಟರ್ ಇನ್ ದ ಪಾಂಡ್ಸ್ ಆ್ಯಂಡ್ ದ ಚೆಕ್ ಡ್ಯಾಮ್ಸ್. ಒಂದು ವೇಳೆ ಈ ಒಂದು ನಮ್ಮ ಹೊಲಗಳಲ್ಲಿ ಪಾಂಡ್ಸ್ಗಳನ್ನು ಮಾಡ್ಕೊಂಡಿರ್ತೇವೆ. ಸೊ ಕೃಷಿ ಹೊಂಡಗಳು ಅಂತಾರಲ್ಲ, ಆ ಹೊಂಡಗಳಲ್ಲಿ ಆ ಮಳೆಯ ನೀರು ಸಂಗ್ರಹಣೆ ಆಗುವಂತೆ ಕೃಷಿ ಹೊಂಡಗಳನ್ನು ನಾವು ನಿರ್ಮಿಸಬೇಕು. ನೆಕ್ಸ್ಟ್, ಲುಕ್ ದೇರ್ ದ ವಾಟರ್ ಈಸ್ ಬೀಯಿಂಗ್ ವೇಸ್ಟೆಡ್ ಇಸಂಟ್ ಇಟ್. ಸೊ ಇಲ್ಲಿ ನೋಡು, ನೀರು ಅನಗತ್ಯವಾಗಿ ಪೋಲಾಗ್ತಿದೆಯಲ್ವಾ ಅಂತ ಕೇಳ್ತಾ ಇದ್ದಾರೆ. ನೋ, ದ ವಾಟರ್ ಈಸ್ ರೀಯೂಸ್ಡ್ ಫಾರ್ ದ ಗಾರ್ಡನಿಂಗ್. ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ, ಈ ನೀರು ಏನು ಅವಳು ಪಾತ್ರೆ ತೊಳೆದಲ್ಲ ಆ ಎಲ್ಲ ನೀರು ಏನಾಗ್ತಾ ಇದೆಯಪ್ಪ ಅಂತಂದರೆ ಗಾರ್ಡನಿಂಗ್, ತೋಟದ ಗಿಡಗಳಿಗೆ ಹೋಗ್ತಾ ಇದೆ. ಓಕೆ ಫೈನ್. ನೆಕ್ಸ್ಟ್, ಇಲ್ಲಿ ಒಮ್ಮೆ ಬಳಸಿದ ನೀರನ್ನು ಮತ್ತೆ ಯಾವ ಕೆಲಸಗಳಿಗೆ ಬಳಸಬಹುದು? ಫಾರ್ ಎಕ್ಸಾಂಪಲ್, ಫಾರ್ ವಾಟರಿಂಗ್ ಪ್ಲ್ಯಾಂಟ್ಸ್. ನಾವು ಬಳಸಿದ ನೀರನ್ನು ನಾವು ಆ ಗಿಡಗಳಿಗೆ ಹಾಕ್ಬಹುದು. ನೆಕ್ಸ್ಟು ಫಾರ್ ಕ್ಲೀನಿಂಗ್ ಫ್ಲೋರ್ಸ್. ನೆಲ ಒರೆಸೋಕ್ಕೂ ಸಹ ಯೂಸ್ ಮಾಡ್ಬೋದು. ಫಾರ್ ಫ್ಲಶಿಂಗ್ ಟಾಯ್ಲೆಟ್ಸ್ಗಳಲ್ಲಿ ನೀರು ಹಾಕ್ಬೋದು. ಟಾಯ್ಲೆಟ್ಸ್ಗಳಲ್ಲಿ ಹಾಗೆ ನೀರನ್ನು ಹಾಕಿ ತೊಳಿಬೋದು. ಫಾರ್ ವಾಷಿಂಗ್ ವೆಹಿಕಲ್ಸ್. ಸೊ ನಮ್ಮ ಒಂದು ವಾಹನಗಳನ್ನು ಸಹ ತೊಳೆಯೋಕ್ಕೆ ಆ ನೀರನ್ನು ಬಳಸ್ಬೋದು. ಫಾರ್ ಎಕ್ಸಾಂಪಲ್, ಬಟ್ಟೆ ತೊಳೆದಿದ್ದ ನೀರು. ಸೊ ಅದರೊಳಗಡೆ ಸೋಪಿನ ಪುಡಿ ಆಲ್ರೆಡಿ ಮಿಕ್ಸ್ ಆಗಿರುತ್ತೆ ಅಂತ ನೀರನ್ನು ನಾವು ಏನು ಮಾಡ್ಬೋದು? ವಾಹನಗಳನ್ನು ತೊಳೆಯೋಕ್ಕೆ ಯೂಸ್ ಮಾಡ್ಬೋದು.
ಓಕೆ ಫೈನ್. ನೆಕ್ಸ್ಟ್ ಒನ್, ಸಂಗ್ರಹಿಸಿದ ಮಳೆಯ ನೀರನ್ನು ಯಾವ ಯಾವ ಕೆಲಸಗಳಿಗೆ. ಈಗ ಮಳೆ ನೀರನ್ನು ಏನಕ್ಕೆ ಬಳಸ್ತೀರಾ? ಫಾರ್ ವಾಟರಿಂಗ್ ಪ್ಲಾಂಟ್ಸ್, ಮತ್ತು ಗಿಡಗಳಿಗೆ, ವಾಷಿಂಗ್ ಕ್ಲಾತ್ಸ್, ಬಟ್ಟೆಗಳನ್ನು ತೊಳೆಯೋಕ್ಕೆ, ಕ್ಲೀನಿಂಗ್ ದ ಹೌಸ್, ಮನೆ ಕ್ಲೀನ್ ಮಾಡೋಕ್ಕೆ, ವಾಷಿಂಗ್ ವೆಹಿಕಲ್ಸ್, ವಾಹನಗಳನ್ನು ತೊಳೆಯೋಕ್ಕೆ, ಫ್ಲಶಿಂಗ್ ಟಾಯ್ಲೆಟ್ಸ್ಗಳಲ್ಲಿ. ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್, ನಿಮ್ಮ ಊರಿನಲ್ಲಿ ಮಳೆ ಕೊಯ್ಲು ಮಾಡ್ತಿದ್ರೆ ಭೇಟಿ ನೀಡಿ, ಇಲ್ಲದಿದ್ದರೆ ಹಿರಿಯರಿಂದ ತಿಳ್ಕೊಳ್ಳಿ ಏನಂತ ಹೇಳಿಬಿಟ್ಟು ಏನು ಮಳೆ ಕೊಯ್ಲು ಅಂತ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ದ ಪ್ರೊಸೆಸ್ ಆಫ್ ಕಲೆಕ್ಟಿಂಗ್ ಆ್ಯಂಡ್ ಸ್ಟೋರಿಂಗ್ ರೈನ್ ವಾಟರ್ ಫ್ರಮ್ ದ ರೂಫ್ ಟಾಪ್ಸ್. ಮನೆಯ ಒಂದು ರೂಫ್ ಟಾಪ್ಸ್ಗಳಿಂದ, ಮೇಲ್ಛಾವಣಿಯಿಂದ ನಾವು ಮಳೆಯ ನೀರನ್ನು ಸಂಗ್ರಹಿಸ್ತೇವೆ. ಓಕೆ, ದ ಸ್ಟೋರ್ಡ್ ವಾಟರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ವಾಟರಿಂಗ್ ಪ್ಲಾಂಟ್ಸ್, ಕ್ಲೀನಿಂಗ್, ವಾಷಿಂಗ್ ಆ್ಯಂಡ್ ಅದರ್ ಹೌಸ್ ಹೋಲ್ಡ್ ಪರ್ಪಸಸ್. ಆ ಒಂದು ಸಂಗ್ರಹಿಸಲ್ಪಟ್ಟ ನೀರನ್ನು ನಾವು ಕ್ಲೀನಿಂಗಿಗೆ, ಸ್ವಚ್ಛತೆಗೆ, ಮತ್ತು ಗಿಡ ಮರಗಳಿಗೆ, ನೆಕ್ಸ್ಟು ಬಟ್ಟೆ ತೊಳೆಯೋಕ್ಕೆ ಅಥವಾ ಬೇರೆ ಈ ಥರ ದೈನಂದಿನ ಕೆಲಸಗಳಿಗೆ ಬಳಸ್ತೀವಿ ಅಂತ ಕೊಟ್ಟರು. ಇದಿಷ್ಟು ಸಹ ಈ ಒಂದು ಪಾಠಕ್ಕೆ ಸಂಬಂಧಿಸುವ ಆ್ಯಕ್ಟಿವಿಟೀಸ್ ಆಗಿದೆ. ಸೊ ಐ ಹೋಪ್ ನಿಮಗೆ ಈ ಒಂದು ಯಾವುದು ಪಾಠದ ಹೆಸರು ಈಚ್ ಡ್ರಾಪ್ ಅನ್ನೋದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.